ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಭಾನುವಾರದ ಸ್ಪೆಷಲ್ ಅಡುಗೆಗೆ ಎಲ್ರಿಗೂ ವೆಲ್ಕಮ್. ಸೊ ಇವತ್ತು ಏನು ಸ್ಪೆಷಲ್ ಅಂತೇಳಿದ್ರೆ ಮಶ್ರೂಮ್ ಬಿರಿಯಾನಿ, ನಾಟಿ ಕೋಳಿ ಸಾರು ಮತ್ತು ಫ್ರೈ. ಓಕೆ, ಸೊ ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಒಂದು ದೊಡ್ಡ ಅಗಲವಾಗಿರೋ ಒಂದು ಕಡಾಯಿನ ತೊಗೊಂಡು ಅದಕ್ಕೊಂದು 100 ಗ್ರಾಮಷ್ಟು ಎಣ್ಣೆ ಹಾಕಿ ಮತ್ತು ಬಿರಿಯಾನಿ ಸ್ಪೈಸಸ್ ಹಾಕಬೇಕು. ಗೊತ್ತಲ್ಲ ಬಿರಿಯಾನಿ ಸ್ಪೈಸಸ್ ಏನು ಅಂತೇಳಿದ್ರೆ ಚಕ್ಕೆ, ಲವಂಗ, ಬಿರಿಯಾನಿ ಎಲೆ ಮತ್ತು ಯಾಲಕ್ಕಿ ಮತ್ತು ಮರಾಠಿ ಮೊಗ್ಗು ಈ ಥರ. ಮತ್ತು ಅದಕ್ಕೆ ಸ್ವಲ್ಪ ಕಸ್ತೂರಿ ಮೆಥಿ ಹಾಕಿ ಮತ್ತು ಸೋಂಪು ಕಾಳು ಹಾಕಿ ಒಂದು 2ರಿಂದ 3 ಈರುಳ್ಳಿ ಉದ್ದು ಕಟ್ ಮಾಡಿ ಇಟ್ಕೋಬೇಕು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಮಸಾಲೆ ಏನು ಬೇಕು ಅಂತೇಳಿದ್ರೆ ಇದಕ್ಕೆ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಕಟ್ಟಷ್ಟು ಪುದೀನ, ಒಂದು ಬೆಳ್ಳುಳ್ಳಿ ಮತ್ತು ಅರ್ಧ ಶುಂಠಿ, ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ರುಬ್ಬಿಟ್ಕೋಬೇಕು. ನೋಡಿ ಈ ರೀತಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಈ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕಿ ಚೆನ್ನಾಗಿ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಹೋಗಬೇಕು. ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ತಾ ಇರಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು, ಒಂದು ಅರ್ಧ ಸ್ಪೂನಷ್ಟು. ಅದಾದಮೇಲೆ ಇದಕ್ಕೆ ಒಂದು 2ರಿಂದ 3 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಮತ್ತು ಇದಕ್ಕೆ ಒಂದು ಅರ್ಧ ಕೆಜಿಯಷ್ಟು ಮಶ್ರೂಮ್ನ ತೊಗೊಂಡಿದ್ವಿ. ಅದನ್ನು ಚೆನ್ನಾಗಿ ಬಿಸಿನೀರಲ್ಲಿ ಹಾಕಿ ತೊಳೆದು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಈ ರೀತಿ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೋಬೇಕು. ಓಕೆ, ಅದಾದಮೇಲೆ ಒಂದು ಸ್ವಲ್ಪ ಅಕ್ಕಿ ಏನಂತೇಳಿದ್ರೆ ಒಂದು 2 ಲೋಟದಷ್ಟು ಅಕ್ಕಿ ತೊಗೊಂಡ್ರೆ 4 ಲೋಟದಷ್ಟು ನೀರು ಹಾಕಬೇಕು. ಈ ರೀತಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದ್ದು ಅದಾದಮೇಲೆ ನೆನೆಸಿಟ್ಕೊಂಡಿರೋ ಅಕ್ಕಿನ ಹಾಕಬೇಕು. ಈ ರೀತಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಮಶ್ರೂಮ್ ಬಿರಿಯಾನಿ ರೆಡಿ ಆಗುತ್ತೆ. ಅದಾದಮೇಲೆ ಇದಕ್ಕೆ ಏನು ಮಾಡಬೇಕು ಅಂದರೆ ಲಾಸ್ಟಲ್ಲಿ ಒಂದು 2ರಿಂದ 3 ಸ್ಪೂನಷ್ಟು ತುಪ್ಪನ ಹಾಕಿ ಅದರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು 5 ನಿಮಿಷ ಹಾಗೆ ದಮ್ ಕಟ್ಟಿಬಿಟ್ರೆ ಮಶ್ರೂಮ್ ಬಿರಿಯಾನಿ ರೆಡಿ. ಈ ಮಶ್ರೂಮ್ ಬಿರಿಯಾನಿ ಮಾಡುವಾಗ ಖುಷಿಯಿಂದ ಪ್ರೀತಿಯಿಂದ ಮಾಡಿ, ಅವಾಗ ರುಚಿನೂ ಹೆಚ್ಚಿರುತ್ತೆ.